ಉತ್ತರ ಕರ್ನಾಟಕ ಅಂದ್ರೇನೆ ಬಯಲು ಸೀಮೆ ಅಂತಾರೆ. ಇಲ್ಲಿಯ ಸುಮಾರು ಜಿಲ್ಲೆಗಳು ಹಾಗೂ ತಾಲೂಕುಗಳಲ್ಲಿ ರೈತರು ಸಾಗುವಳಿಯನ್ನು ಮಾಡಲು ಮಳೆಯನ್ನೇ ಆಶ್ರಯಿಸಿದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಇಲ್ಲದೆ ಕಂಗಾಲಾಗುವ ಪರಿಸ್ಥಿತಿ ಎದುರಾಗುತ್ತಿವೆ. ಇಂತಹ ವಾತಾವರಣದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಉತ್ತಮ ಪ್ರಗತಿಪರ ರೈತ ಬಿರುದಿಗೆ ಪಾತ್ರರಾದ ರೈತನ ಬಗ್ಗೆ ತೋರಿಸ್ತೀವಿ ನೋಡಿ. ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮೆಣಸಿನಕಾಯಿ ಏಷ್ಯಾದಲ್ಲಿಯೇ ಪ್ರಸಿದ್ಧಿ ಪಡೆದಿದೆ. ಈ ಭಾಗದಲ್ಲಿ ಮೆಣಸಿನಕಾಯಿ, ಕಡಲೆ, ಶೇಂಗಾ, ಜೋಳ, ಗೋಧಿ, ಹತ್ತಿ, ಹೆಸರು, ಉದ್ದು, ಮಡಿಕೆ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ತಾಲೂಕು ಅತಿ ಹೆಚ್ಚು ಮಳೆಯಾಶ್ರಿತ ಪ್ರದೇಶವಾಗಿದ್ದು ಮಳೆಯನ್ನೇ ನಂಬಿ ಕೃಷಿ ಚಟುವಟಿಕೆಗಳನ್ನು ಮಾಡಲಾಗುತ್ತೆ. ಇಂತಹ ಪ್ರದೇಶದಲ್ಲಿ ಬೋರ್ವೆಲ್ ಕೊರೆಯಿಸಿದರೂ ನೀರು ಸಿಗುವುದು ತುಂಬ ವಿರಳವಾಗಿದೆ. ವಿಠಲಾಪುರ ಎನ್ನುವ ಗ್ರಾಮದಲ್ಲಿ ಹೊಸಕಟ್ಟೆಯ ಗ್ರಾಮದ ಡಾಕ್ಟರ್ ವೀರೇಶ್ ಚನ್ನಪ್ಪ ಮಲ್ಲಿಗವಾಡ್ ವೃತ್ತಿಯಲ್ಲಿ ವೈದ್ಯರಾದರೂ ತಮ್ಮ 7 ಎಕರೆ ಭೂಮಿಯಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಹಂಬಲದಿಂದಾಗಿ ಪ್ರಾರಂಭದಲ್ಲಿ 4 ಬೋರ್ವೆಲ್ ಕೊರೆಸಿದರೂ ನೀರು ಸಿಗದಿದ್ದಾಗ ಛಲ ಬಿಡದೆ 2 ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಅದೃಷ್ಟಕ್ಕೆ 2 ಬೋರ್ವೆಲ್ಗಳಲ್ಲಿ ನೀರು ಸಿಕ್ಕಿದೆ. ಇದರಿಂದಾಗಿ ತಮ್ಮ ಭೂಮಿಯಲ್ಲಿ ಬಹು ಬೆಳೆಗಳನ್ನು ಬೆಳೆಯಬೇಕೆಂಬ ಆಸೆ ಬೆಳೆದಿದ್ದರಿಂದ 2 ಎಕರೆ ಡ್ರ್ಯಾಗನ್ ಫ್ರೂಟ್, 4 ವರ್ಷಕ್ಕೆ ಇಳುವರಿ ಕೊಡುವಂತಹ 2 ಎಕರೆಯಲ್ಲಿ ಅಡಿಕೆ ಬೆಳೆ, 2 ಎಕರೆ ತೈವಾನ್ ಪೇರಳೆ ಹಣ್ಣು, 60 ತೆಂಗು, ಕಾಳು ಮೆಣಸು ಬೆಳೆಯೋದಿಕ್ಕೆ ಅಂತ 1,000 ಸಿಲ್ವರ್ ಗಿಡಗಳನ್ನು ನಾಟಿ ಮಾಡಲಾಗಿದೆ. ಸುತ್ತಲೂ 1,000 ಮಹಾಗನಿ ಹಾಗೂ ಹೆಬ್ಬೇವು ಗಿಡಗಳನ್ನು ಹಾಕಲಾಗಿದೆ. ಅಲ್ಲದೆ 1 ಎಕರೆ ಪ್ರದೇಶದಲ್ಲಿ ವೀಳ್ಯದೆಲೆಯನ್ನು ಹಾಕಲಾಗುತ್ತಿದೆ. ವಿಶೇಷವೆಂದರೆ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಬೆಳೆಯಬಹುದು. ಆದರೆ ಅಡಿಕೆ, ಕಾಳು ಮೆಣಸು, ವೀಳ್ಯದೆಲೆ, ಏಲಕ್ಕಿ ಅಂತಹ ಮಲೆನಾಡಿನಲ್ಲಿ ಬೆಳೆಯುವ ಬೆಳೆಗಳನ್ನು ಈ ರೈತ ಇಲ್ಲಿ ಪ್ರಯೋಗ ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಇವತ್ತು ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ರೈತರ ಹೊಲದಲ್ಲಿ ಇದ್ದೇವೆ. ಯಾಕಂದರೆ ಈ ಕುಂದಗೋಳ ತಾಲೂಕನ್ನು ಮಳೆ ಆಶ್ರಿತ ಪ್ರದೇಶ ಅಂತಂದು ನಾವು ಕರೆಯಲ್ಪಡುತ್ತೇವೆ. ಅಂಥ ಪ್ರದೇಶದಲ್ಲಿ ವಿಠಲಾಪುರ ಗ್ರಾಮದ ರೈತರು ಕೃಷಿಯಲ್ಲಿ ಒಂದು ಕ್ರಾಂತಿ ಮಾಡಿದಾರೆಂದರೆ ತಪ್ಪು ಆಗಲಾರದು. ಬನ್ನಿ, ರೈತರು ಯಾವ್ಯಾವ ಬೆಳೆ ಬೆಳೆದಿದ್ದಾರೆ ನೋಡೋಣ. ನಾವಿಲ್ಲಿ ನೋಡ್ಬೋದು, ಇದು ಅಡಿಕೆ ಗಿಡ ಮತ್ತು ಇದು ಡ್ರ್ಯಾಗನ್ ಫ್ರೂಟ್ಸ್, ತೆಂಗು, ಅಡಿಕೆ. ಇದು ನೋಡ್ಬೋದು, ನಾವು 2 ವರ್ಷದ ಅಡಿಕೆ ಗಿಡ ಎಷ್ಟು ಉತ್ತಮವಾಗಿ ಬೆಳೆದಿದೆ ಅಂದರೆ ನಾವು ಊಹಿಸಿಕೊಳ್ಳಲು ಅಸಾಧ್ಯ. ಇಂಥ ಒಣ ಬೇಸಾಯದಲ್ಲಿ ನಮ್ಮ ಕಪ್ಪು ಮಣ್ಣಿನೊಳಗೆ ಮಲೆನಾಡಿನ ಅಡಿಕೆ ತಂದು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ ರೈತರು. ಅದರ ಥರವಾಗಿ ಮತ್ತು ತೆಂಗು ಹಚ್ಚಿದ್ದಾರೆ. ನಾವಿಲ್ಲಿ ನೋಡ್ಬೋದು ತೈವಾನ್ ದೇಶದ ಪೇರಲು. ಇದು ನೋಡಲಿಕ್ಕೆ 1 ವರ್ಷದ ಗಿಡ ಇರ್ಬೋದು, ಆದರೆ ಇದು ಗಿಡದಲ್ಲಿ ತುಂಬ ಹಣ್ಣು, ಫಲವತ್ತಾದ ಹಣ್ಣು ಬೆಳಿತೈತಿ. ಯಾವ ಥರ ಅಂತಂದರೆ ಒಂದೊಂದು ಪೇರಲವು 1 kg ಹೆಚ್ಚು ಭಾರವಾಗುವಂಥ ಪೇರಲ ಈ ಗಿಡದೊಳಗೆ ಬೆಳಿತೈತಿ. ಎರಡು ಎಕರೆ ಭೂಮಿಯೊಳಗೆ ಡ್ರ್ಯಾಗನ್ ಫ್ರೂಟ್ಸು ಈಗ 2 ವರ್ಷದ ಬೆಳೆ ಇದು ಸುಮಾರು 3 ಲಕ್ಷ ರೂಪಾಯಿ ರೈತರು ಆದಾಯ ಗಳಿಸಿದ್ದಾರೆ. ಈ ಡ್ರ್ಯಾಗನ್ ಫ್ರೂಟ್ಸು ಒಮ್ಮೆ ಹಚ್ಚಿದರೆ 25 ವರ್ಷವರೆಗೂ ಫಲ ಕೊಡುತ್ತೆ. ವರ್ಷಕ್ಕೆ 1 ಬಾರಿ ಫಲ ಕೊಡುತ್ತೆ. ಇದು ಸುಮಾರು 2 ಎಕರೆಯಲ್ಲಿ ರೈತರು ಇದನ್ನು ಬೆಳೆದಿದ್ದಾರೆ. ವರ್ಷಕ್ಕೆ 3 ಲಕ್ಷ ರೂಪಾಯಿ ಪ್ರಾರಂಭದಲ್ಲಿ 3 ಲಕ್ಷ ರೂಪಾಯಿ ಇಳುವರಿ ತೆಗೆದಿದ್ದಾರೆ. ಹಂತ ಹಂತವಾಗಿ ಇದರ ಇಳುವರಿ ಹೆಚ್ಚಾಗುತ್ತದೆ ಅಂತ ರೈತರು ಹೇಳ್ಪಡ್ತಾರೆ. ಈ ಡ್ರ್ಯಾಗನ್ ಫ್ರೂಟ್ಸು ವರ್ಷದಿಂದ ವರ್ಷಕ್ಕೆ ರೈತರಿಗೆ ಆದಾಯ ಹೆಚ್ಚಿಗೆ ಕೊಡುತ್ತೆ. ಪ್ರಾರಂಭದಲ್ಲಿ ಇಳುವರಿ ಕಡಿಮೆ ಬರ್ಬೋದು, ಆದರೆ ಹಂತ ಹಂತವಾಗಿ ಧಾರಣೆ ಜೊತೆ ಇಳುವರಿಯೂ ತುಂಬ ಬರುತ್ತೆ. 25 ವರ್ಷವರೆಗೂ ರೈತರಿಗೆ ಇದರ ಆದಾಯವನ್ನು ಮೂಲ ಕಂಡ್ಕೋಬೋದು. ಇದು ಮಳೆ ಹೆಚ್ಚಿಗೆ ಆಗದಿದ್ದರೂ ಪರವಾಗಿಲ್ಲ, ರೈತರಿಗೆ ಉತ್ತಮ ಬೆಳೆ ಅಂತ ಹೇಳ್ಬೋದು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕನ್ನು ಒಣ ಬೇಸಾಯ ಪ್ರದೇಶ ಅಂತಂದು ನಾವು ಗುರುತಿಸಲ್ಪಟ್ಟೇವಿ. ಆದರೆ ನೀವು ಇಂಥ ಪ್ರದೇಶದ ಒಳಗೆ ಬೋರ್ವೆಲ್ ಹಾಕಿ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಇತರೆ ಬೆಳೆ ಬೆಳಿಬೇಕಂತ ನಿಮ್ಮ ತಲೆಯಲ್ಲಿ ಹೇಗೆ ಬಂತು?
ಇಲ್ಲ ಸರ್, ನಮಗೆ ಹೊಸದಾಗಿ ಏನಾದರೂ ಭೂಮಿಲಿ ಬೆಳಿಬೇಕಂತ ಒಂಥರ ಯೋಚನೆ ಇತ್ತು ತಲೆಯಲ್ಲಿ. ನಮ್ಮ ದೊಡ್ಡಪ್ಪರು ಯಾವಾಗಲೂ ಹೇಳ್ತಿದ್ರು ನಮಗೆ ತೋಟ ಮಾಡಬೇಕು ನಾವು ಅಂತ ಹೊಲದಲ್ಲೆಲ್ಲ ಮಾತಾಡ್ಕೋತಿದ್ವಿ. ಫಸ್ಟಿಗೆ ನಾವು ಅಡಿಕೆ ಹಚ್ಬೇಕಂತ ಮಾಡಿದ್ವಿ ಸರ್. ನಾವೆಲ್ಲ ನಮ್ಮ ದೊಡ್ಡಪ್ಪರ ಜೊತೆ ಎಲ್ಲ ಮಾತಾಡಿ ನಮ್ಮ ಏರೆ ಭೂಮಿಗೆ ಅಡಿಕೆ ಬರಲ್ಲ ಅಂತ ಸುಮ್ಮನಾಗಿದ್ವಿ ಸರ್ ಹಿಂದೊಮ್ಮೆ. ಒಂದು ಸಲ ಹಂಗೆ ಯೂಟ್ಯೂಬಲ್ಲಿ ನೋಡುವಾಗ ಈ ಡ್ರ್ಯಾಗನ್ ಫ್ರೂಟ್ಸ್ ತಲೆಗೆ ಬಂತು ಸರ್ ನಮ್ಗೆ. ಅಲ್ಲಿಂದ ನಾವು ದಾವಣಗೆರೆಯಲ್ಲಿ ಹೋಗಿ ನೋಡಿದ್ವಿ ತೋಟನ. ಇದನ್ನ ಅವ್ರನ್ನ ಕೇಳಿದಾಗ ಇಲ್ಲ ಏರೆ ಭೂಮಿಗೆ ಚಲೋ ಬರುತ್ತೆ ಸರ್ ಅಂತ ಹೇಳಿದ್ರು ಸರ್ ಅವರು. ಅವಾಗಲಿಂದ ನಾವು ಡ್ರ್ಯಾಗನ್ ಫ್ರೂಟ್ಸ್ ಒಳ್ಳೆ ನೀರೂ ಕಮ್ಮಿ ಇದೆ ಸರ್ ನಮಗೆ. ಬಯಲುಸೀಮೆ ಕಡೆ ಆಲ್ಮೋಸ್ಟ್ ನೀರು ಬರಲ್ಲ ಸರ್ ಇಲ್ಲಿ. ನಮ್ಮಲ್ಲಿ ಮಳೆ ಆಶ್ರಿತ ಪ್ರದೇಶ ಸರ್ ನಮ್ಮದು ನೀರು. ಹಿಂಗಾಗಿ ನಮಗೆ ಡ್ರ್ಯಾಗನ್ ಫ್ರೂಟ್ಸ್ ಇದು ಅತಿ ಕಡಿಮೆ ನೀರು ಬೇಕು ಸರ್ ಅದಕ್ಕೆ ನಾವು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಲು ಮನಸ್ಸು ಮಾಡಿದ್ವಿ ಸರ್. ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ಈಗ ನೀವು ಎಷ್ಟು ಥರ ನೀರು ಕೊಡ್ತೀರಿ ಸರ್? ನಾವು ವಾರಕ್ಕೆ 2 ದಿನ ಕೊಡ್ತೇವೆ ಸರ್. ವಾರಕ್ಕೆ 2 ಸಾರಿ ನೀರು ಕೊಡ್ತೀವಿ? 2 ಸರಿ. ಮಳೆಗಾಲದಾಗಂತೂ ನೀರೇ ಕೊಡಲ್ಲ ಸರ್ ನಾವು. ಹನಿ ನೀರಾವರಿ ಮಾಡಿದ್ದೀರಾ? ಹಾಂ ಸರ್, ಡ್ರಿಪ್ಪಿಂಗ್ ಹನಿ ನೀರಾವರಿ ಮೂಲಕ. ಬೋರ್ವೆಲ್ ಎಷ್ಟು ಹೊಡಿಸಿದ್ದೀರಿ? ಬೋರ್ವೆಲ್ 2 ಇದೆ ಸರ್. ಹಾಂ, 3 ಫೇಲ್ ಆಗಿವೆ ಸರ್ ನಮ್ಮ ಹೊಲದಲ್ಲಿ. 3 ಫೇಲ್ ಆಗ್ಯಾವ? 5 ಬೋರ್ ಸರ್ ನಮ್ಮ ಒಟ್ಟು. 5 ಬೋರ್ನಲ್ಲಿ 3 ಫೇಲ್ ಆಗ್ಯಾವ ಸರ್. 2 ಬಿದ್ದಾವೆ ಸರ್. 2 ಬಿದ್ದಿದ್ದಾವೆ. ಒಂದು 2.5 ಇಂಚ್ ಐತೆ ಸರ್, ಒಂದು 2 ಇಂಚ್ ಐತೆ. ಸಿಹಿ ಇದೆನಾ ಉಪ್ಪು ಇದೆ? ಸಿಹಿ ನೀರಿದೆ ಸರ್. 2 ನೀರು ಸಿಹಿ ಬಿದ್ದಿದೆ. ಈಗ ಟೋಟಲ್ ಇದು ಎಷ್ಟು ಎಕರೆ ಹೊಲ ಇದೆ ಸರ್? ಇದು ಟೋಟಲ್ 7 ಎಕರೆ ಇದೆ ಸರ್. 7 ಎಕರೆಯಲ್ಲಿ ಏನೇನು ಮಾಡಿದಿರಿ? 7 ಎಕರೆದಲ್ಲಿ 2 ಎಕರೆ ಡ್ರ್ಯಾಗನ್ ಫ್ರೂಟ್ಸ್ ಮಾಡಿದ್ದೀವಿ ಸರ್. ಇದನ್ನ ಕೆಳಗೆ 2 ಎಕರೆದಲ್ಲೇ ಅಡಿಕೆ, ತೈವಾನ್ ಪೇರ್ಲ್ ಅಂತ ಹೊಸ ತಳಿ ಸರ್. ಅದು ಒಳ್ಳೆ ಮತ್ತೆ ಸಿಲ್ವರ್ ಗಿಡಗಳು ಹಚ್ಚಿದ್ವಿ ಸರ್. ಸಿಲ್ವರ್ ಗಿಡ ಅಂದ್ರೆ ಏನು? ಅದು ಪ್ಲೌಡ್ ಥರ ಹಿಂಗೆ ನಮಗೆ ಕಾಳು ಮೆಣಸು ಹಬ್ಸಿಕೆ ಹಚ್ಚಿದ್ವಿ ಸರ್ ನಾವು. ಅದನ್ನ ಕಾಳು ಮೆಣಸು ಮಾಡ್ಬೇಕಂತ ಮಾಡಿದ್ರೆ? ಹಾಂ ಸರ್. ಈಗ ಕಾಳು ಮೆಣಸು ಮಲೆನಾಡಿನಲ್ಲಿ ಮಾತ್ರ ಬೆಳಿತೈತೆ ಅದು? ಇಲ್ಲ ಸರ್, ನಮ್ಮ ಒಣ ಬೇಸಾಯಕ್ಕೆ ಇಲ್ಲ ಸರ್, ಅದು ಬರ್ತದೆ ಸರ್. ನಮಗೆ ನೀರಿದೆ ಅಲ್ಲ ಸರ್, ಅಂದರೆ ಸುಗಂಧಿನಿ ಅಂತೇಳಿ ಹೊಸ ತಳಿ ಬಂದದ ಸರ್. ಬಂದೆ ಅದನ್ನು ಹಚ್ಬೇಕಂತ ಹಚ್ಚಿದ್ವಿ ಸರ್ ನಾವು ಅದನ್ನ. ಹೌದಾ? ಹಾಂ ಸರ್. ಇನ್ನೂ ಇಲ್ಲ ಸರ್, ಅವು ಗಿಡ ಇನ್ನೂ ಬೆಳಿಬೇಕು ಸರ್. ಅವು ಇನ್ನೂ ಹಚ್ಚಿಲ್ಲ ಸರ್ ನಾವು. ಈಗ ಡ್ರ್ಯಾಗನ್ ಫ್ರೂಟ್ಸ್ ಎಷ್ಟಿದೆ? ಈಗ ಎಷ್ಟು ಎಕರೆ ಇದೆ? ಇದು 2 ಎಕರೆ ಇದೆ. 2 ಎಕರೆ ಡ್ರ್ಯಾಗನ್ ಫ್ರೂಟ್ಸ್. ಹಾಂ ಸರ್. ಅಡಿಕೆ ತೋಟ ಎಷ್ಟಿದೆ? 2 ಎಕರೆ ಇದೆ ಸರ್. ಅದು 2 ಎಕರೆ ಅಡಿಕೆ ತೋಟ ಮಾಡಿದ್ರಿ? 2 ಎಕರೆದಲ್ಲೇ ಪೇರ್ಲ ಹಚ್ಚಿದ್ವಿ ಸರ್. ಆಮೇಲೆ ಒಂದು 60 ತೆಂಗಿನ ಗಿಡ ಇದೆ ಸರ್. ತೆಂಗುನು ಮಾಡಿದ್ದೀರಾ? ತೆಂಗು 30 ಎಳ್ನೀರು ಕಾಯಿ, 30 ಗಿಡಗದ ಕಾಯಿ ಇದಾವೆ ಸರ್. ತೆಂಗಿನಕಾಯಿ ಗಿಡದಲ್ಲಿ? ಹಾಂ ಸರ್, 2 ಭಾಗ ಮಾಡಿದ್ದೀರಿ. 2 ಇದೆ ಸರ್. ಎಳಗಾಯಿ ಬೇರೆ ರೀ? ಎಳಗಾಯಿ ಬೇರೆ ಮಾಡಿದ್ದೀರಿ. ಈ ಥರ ಹೊಸ ತಳಿ ಕೃಷಿ ಚಟುವಟಿಕೆ ಮಾಡ್ಬೇಕಂತ ನಿಮಗೆ ಹೆಂಗೆ ಬಂತು? ಇಲ್ಲ ಸರ್, ನಮಗೆ ಏನು ಮಾಡ್ಬೇಕು ಸರ್, ಇಲ್ಲಿ ಒಣ ಬೇಸಾಯದಲ್ಲಿ ಏನು ನಮಗೆ ಸೋಯಾಬೀನ, ಇವು ಗೊಂಜಾಳ ಯಾವುದು ಬಿತ್ತಿದಷ್ಟು ಬರ್ತಿಲ್ಲ ಸರ್ ನಮಗೆ ಹೊಲದ ರೈತನಿಗೆ. ಹಿಂಗಾಗಿ ಒಂಥರ ಏನಾದರೂ ಬೆಳೆ ರೈತ ಉದ್ಧಾರ ಆಗ್ಬೇಕಂದ್ರೆ ಮಾಡ್ಬೇಕಲ್ಲ ಸರ್. ಮತ್ತೆ ಏನಾದರೂ ಹೊಸದಾಗಿ ಅದೇ ತಲೆಯಲ್ಲಿ ತೊಗೊಂಡು ಮೊದಲೇ ನಾವು ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತ ನಾವು ಮಾಡಿದ್ವಿ ಸರ್. ಇದೇ ಫಸ್ಟ್ ಟೈಮ್ ಮಾಡಿದ್ರೆ ನಮ್ಮ? ಈಗ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನಾವು ಮಾಡಿದ್ದು. ಈಗ ಏನೋ ಇಳುವರಿ ಏನಾದ್ರು ಬಂದಿದೆ? ಇನ್ನೂ ಇಲ್ಲ? ಹಾಂ, ಬಂದಿದೆ ಸರ್. ಇಳುವರಿ ಎಷ್ಟು ಬಂದಿದೆ? ಒಂದು 3 ಲಕ್ಷ ರೂಪಾಯಿ ಮಟ್ಟ ಮಾಡಿದ್ದೀವಿ ಸರ್. ಎಕರೆಕ? ಹಾಂ, ಟೋಟಲ್ 2 ಎಕರೆಕ 3 ಲಕ್ಷ ರೂಪಾಯಿ ಬೆಳೀತಾ ಇದೆ. 16 ತಿಂಗಳಿಗೆ ಹಚ್ಚಿ 2 ವರ್ಷ ಆಯ್ತು ಸರ್. ಈಗ 2 ವರ್ಷ ಆಯ್ತು ಹಚ್ಚಿ. ಫಲ ಕೊಡ್ಲಿಕ್ಕೆ 1 ವರ್ಷ 3 ತಿಂಗಳು ಆಗ್ಬೇಕು ಸರ್. 1 ವರ್ಷ 3 ತಿಂಗಳಿಗೆ ಫಲ ಬರುತ್ತೆ? ಹಾಂ ಸರ್. ಅಂದ್ರೆ 3 ಲಕ್ಷ ರೂಪಾಯಿ ಬೆಳೆ ತೆಗೆದಿದ್ರಿ? ಹಾಂ, ತೆಗೆದು. ಖರ್ಚು ಎಷ್ಟಾಗಿದೆ ಅದರಲ್ಲಿ? ಖರ್ಚು ಎಕರೆಗೆ ಒಂದು 7-8 ಲಕ್ಷ ರೂಪಾಯಿ ಮಟ್ಟ ಆಗಿದೆ ಸರ್. 1 ಎಕರೆಗೆ ಸರ್ ಖರ್ಚು ಸರ್. ಇದಂದ್ರೆ ಇದು ಎಷ್ಟು ವರ್ಷ ನೀವು ಬೆಳೆ ತೆಗಿಬಹುದು? ಇದು 25 ವರ್ಷ ಸರ್. 25 ವರ್ಷ ಮಟ್ಟ ಒಮ್ಮೆ ಹಚ್ಚಿಬಿಟ್ರೆ ಮುಗೀತು ಸರ್. ಈಗ ವರ್ಷಕ್ಕೆ 3 ಲಕ್ಷ ರೂಪಾಯಿ ಆದಾಯ ಸರ್. ಇದು ಹಂಗ ಮುಂದಕ್ಕೆ ಹೋಗುತ್ತಾ ಹೆಚ್ಚಿಗೆ ಆಗುತ್ತೆ ಸರ್. ಇದು ಫಸ್ಟ್ನೇ ವರ್ಷ ಸರ್. ಇದು ಹಂತ ಹಂತವಾಗಿ ಇಳುವರಿ ಹೆಚ್ಚಾಗಿ ಬರುತ್ತೆ. ಮಿನಿಮಮ್ 1 ಎಕರೆಗೆ 7-8 ಲಕ್ಷ ಮಟ್ಟ ತೆಗಿಬೋದು ಸರ್. ಎಕರೆಗೆ 7ರಿಂದ 8 ಲಕ್ಷ ಮಟ್ಟ ಆರಾಮ್ ತೆಗಿಬೋದು ಸರ್. ಅಂದ್ರೆ ನಮ್ಮ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಏನಿಲ್ಲ ಸರ್, ಆಗೋದಿಲ್ಲ ಅಂತ ಯಾವುದನ್ನು ಭೂಮಿ ಅನ್ಸ್ಕೊಂಡಿರ್ತೇವೆ ಸರ್. ಎಲ್ಲವೂ ಭೂಮಿ ತಾಯಿ ನಂಬಿದ್ರೆ ಯಾವುದೂ ಕೇಳಿಲ್ಲ ಸರ್. ನಮಗೆ ನಿಯತ್ತಾಗಿ ಮಾಡಿದರೆ ಎಲ್ಲವೂ ಬೆಳೆಯುತ್ತೆ ಸರ್. ಯಾವುದೂ ಬೆಳೆಯೋದಿಲ್ಲ ಅಂತ ಅನ್ನಂಗಿಲ್ಲ. ಎಲ್ಲವೂ ಭೂಮಿ ಅನ್ಸ್ಕೊಂಡಿರುತ್ತೆ ಸರ್. ಎಲ್ಲವೂ ಬೆಳಿಲೇಬೇಕು. ಪ್ರತಿಯೊಬ್ಬರು ರೈತರು ಅದನ್ನು ಮಾಡ್ಬೇಕ್ರಿ. ಈ ಕೃಷಿ ಚಟುವಟಿಕೆ ಮಾಡ್ಬೇಕು. ಬದಲಾವಣೆಗಳನ್ನ, ಹೊಸ ವಿಧಾನಗಳನ್ನು ಕಂಡುಕೊಂಡ್ರೆ ರೈತರ ಲಾಸ್ ಇಲ್ರಿ. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.